ಒಂದು ಚಿಕ್ಕ ಹಳ್ಳಿಯಲ್ಲಿ ಸೂರ್ಯಾಸ್ತದ ಸಮಯ. ಎಲ್ಲೆಡೆ ಶಾಂತಿ ಮತ್ತು ಮೃದುವಾದ ಬೆಳಕು. ಕುಂಬಾರನ ಮನೆಯ ತಕ್ಕಡಿಯಲ್ಲಿ ಒಂದು ಚಿಕ್ಕ ಮಣ್ಣಿನ ದೀಪ ಮೌನವಾಗಿ ಬಿದ್ದಿತ್ತು. ಹೊರಗೆ ಹೊಳೆಯುತ್ತಿದ್ದ ದೀಪಗಳನ್ನು ನೋಡಿ ಅದು ತನ್ನನ್ನು ಚಿಕ್ಕದಾಗಿ ಭಾವಿಸಿತು. ಪಕ್ಕದಲ್ಲಿದ್ದ ಹಳೆಯ ದೀಪ ಮೃದುವಾಗಿ ಹೇಳಿತು, ಪ್ರತಿ ಬೆಳಕಿಗೂ ತನ್ನ ಸಮಯ ಇರುತ್ತದೆ. ದಿನಗಳು ಕಳೆಯುತ್ತಾ ಚಿಕ್ಕ ದೀಪ ತನ್ನ ಸಮಯಕ್ಕಾಗಿ ಶಾಂತವಾಗಿ ಕಾಯುತ್ತಿತ್ತು. ಒಂದು ದಿನ ಕುಂಬಾರನ ಮಗಳು ಆ ಚಿಕ್ಕ ದೀಪವನ್ನು ಜಾಗ್ರತೆಯಿಂದ ತೆಗೆದುಕೊಂಡಳು. ಅವಳು ದೀಪವನ್ನು ಪ್ರೀತಿಯಿಂದ ಸ್ವಚ್ಛಗೊಳಿಸಿದಳು. ದೀಪದೊಳಗೆ ಎಣ್ಣೆ ತುಂಬಿದಾಗ ಅದು ಉತ್ಸಾಹಗೊಂಡಿತು. ಹಳ್ಳಿಯೆಲ್ಲ ಹಬ್ಬದ ಸಂಭ್ರಮ, ರಂಗೋಲಿ ಮತ್ತು ನಗುವಿನ ಸದ್ದು. ಮಗಳು ದೀಪವನ್ನು ಮನೆಯ ಬಾಗಿಲ ಬಳಿ ಇಟ್ಟಳು. ಜ್ವಾಲೆ ನಿಧಾನವಾಗಿ ಹೊತ್ತಿ ಹೊಳೆಯಲು ಶುರುಮಾಡಿತು. ದೀಪದ ಬಂಗಾರದ ಬೆಳಕು ಸುತ್ತಮುತ್ತ ಹರಡಿತು. ಹಾದು ಹೋಗುವವರು ಆ ಬೆಳಕನ್ನು ನೋಡಿ ಸಂತೋಷಪಟ್ಟರು. ಚಿಕ್ಕ ದೀಪ ಹೆಮ್ಮೆಯಿಂದ ಮತ್ತು ಸಂತೋಷದಿಂದ ಹೊಳೆಯಿತು. ತಕ್ಕಡಿಯಲ್ಲಿದ್ದ ಹಳೆಯ ದೀಪ ಮೃದುವಾಗಿ ಹೊಳೆಯಿತು. ನಕ್ಷತ್ರಗಳ ಕೆಳಗೆ ಹಳ್ಳಿ ದೀಪಗಳಿಂದ ಹೊಳೆಯುತ್ತಿತ್ತು. ಚಿಕ್ಕ ದೀಪ ಶಾಂತವಾಗಿ ಹೊಳೆಯುತ್ತಾ, ಒಳ್ಳೆಯದ್ದು ತನ್ನ ಸಮಯ ಬಂದಾಗ ಹೊಳೆಯುತ್ತದೆ ಅಂತ ಹೇಳುತ್ತಾ ಹೊಳೆಯಿತು.